ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರುಭ್ಯೋ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 22ನೇ ಪದ್ಯ. ವೀರಭದ್ರ ವಿನಾಯಕನು ಮಹಾವೀರ ಷಣ್ಮುಖರಿರಲು ಮುಂದೆಯೂ ನಾರದರು ತುಂಬುರರು ಗಾಯನ ಮಾಡುತ್ತಿರುತ್ತಿರಲು ಮೂರು ಕಾಲಿನ ಭೃಂಗಿ ನಾಟ್ಯದಿ ಕಾರಿಯಾಗಿರೆ ವೃಷಭ ಮದ್ದಲೆ ಬಾರಿಸುತ್ತಲಿರುತ್ತಿರಲಿ ಕೆಸೆದುದು ಸಭೆ ಮಹೇಶ್ವರನ. ಆ ಮಹೇಶ್ವರನ ಸಭೆಯನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ವಟವೃಕ್ಷದಲ್ಲಿ ಕುಳಿತಿರತಕ್ಕಂಥ ಮಹೇಶ್ವರ, ಆ ಶಿವನು, ದಕ್ಷಿಣಾಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಪರಮೇಶ್ವರನು. ಇದನ್ನು ಗಮನಿಸಬೇಕು ನಾವಿಲ್ಲಿ. ಏನು ಇದರ ಅರ್ಥ ಅಂದರೆ, ಆ ಸಭೆಯಲ್ಲಿ ವೀರಭದ್ರ ಇದ್ದರು, ಷಣ್ಮುಖ ಇದ್ದರು, ವಿನಾಯಕರಿದ್ದರು, ನಾರರಿದ್ದರು, ತುಂಬರರಿದ್ದರು, ಗಾನ ಮಾಡ್ತಾ ಇದ್ದಾರೆ. ಮೂರು ಕಾಲಿನ ಭೃಂಗಿ ನಾಟ್ಯ ಮಾಡ್ತಾ ಇದ್ದಾನೆ, ವೃಷಭ ಮದ್ದಲೆಯನ್ನು ಬಾರಿಸ್ತಾ ಇದ್ದಾನೆ. ಹೀಗೆ ಅನಂತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಮತ್ತು ವರ್ಣನೆ ಮಾಡ್ತಾ ಇದ್ದಾರೆ. ಇದರ ರಹಸ್ಯ ಏನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ? ಆ ತತ್ವ ಆದರೂ ಏನು ನಾವು ವಿಚಾರ ಮಾಡಿದರೆ, ಈಗ ವಟಮೂಲದಲ್ಲಿ ಶಿವ ಅಂತ ಹೇಳಿದರೆ ಅದು ಯಾರು? ದಕ್ಷಿಣಾಮೂರ್ತಿ ಸ್ವರೂಪ. ದಕ್ಷಿಣಾಮೂರ್ತಿ ಹೇಗಿರ್ತಾರೆ? ಸುಮ್ಮನೆ ಮೌನ ವ್ಯಾಖ್ಯ, ಅವನು ಮೌನವಾಗಿರೋದಷ್ಟೇ, ಏನು ಹೇಳೋದಿಲ್ಲ. ಅಂದರೆ ಇಲ್ಲಿ ಯಾವಾಗ ಮನುಷ್ಯ ಈ ಬಾಯಿಂದ ಮನಸ್ಸಿಂದ ಎರಡೂ ಬಂದ್ ಮಾಡ್ಕೊತಾನೋ, ವಾಕ್ ಮೌನ, ಈ ಆಂತರಿಕ ಮೌನ, ಈ ಮನಸ್ಸಿನಲ್ಲಿ ಸುಮ್ಮನೆ ಓಡ್ತಾ ಇರ್ತದೆ 24 ಗಂಟೆ 24/7 ಸುಮ್ಮನೆ ಹೋಗ್ತಾ ಇರ್ತದೆ. ಅವು ಎರಡೂ ಸೈಲೆನ್ಸ್ ಆದರೆ ಏನಾಗುತ್ತೆ? ಇವರೆಲ್ಲರೂ ಇರ್ತಾರೆ, ಇವರು ಸೈಲೆನ್ಸ್. ಇದು ಒಂದನೇದು ಎರಡನೇದು, ಇವೆರಡು ಸೈಲೆನ್ಸ್ ಆದರೆ ಈ ಎಲ್ಲ ಶಕ್ತಿಗಳು ನಮ್ಮ ಹತ್ರ ಇರ್ತವೆ ಅಂತ ಹೇಳ್ತಾ ಇರೋದಲ್ಲಿ. ಯಾವಾಗ ಸೈಲೆನ್ಸ್ ಇರ್ತದೋ ಆವಾಗ ಏನೇನು ಉಂಟಾಗ್ತದೆ? ವೀರಭದ್ರ ಇರ್ತಾನೆ. ಆ ಒಂದು ಎನರ್ಜಿ ವೀರಭದ್ರ, ವೀರತ್ವ ಮತ್ತು ಭದ್ರತ್ವ ಅಂದರೆ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮೊಳಗೆ ಬರ್ತದೆ. ವಿನಾಯಕ, ವಿಘ್ನಗಳನ್ನು ನಾಶನ ಮಾಡ್ತಕ್ಕಂಥನು, ವಿಶಿಷ್ಟವಾದ ನಾಯಕವಾಗಿರ್ತಕ್ಕಂಥವನು. ಷಣ್ಮುಖ, ನಾರದರು, ತುಂಬುರರು, ಇವರೆಲ್ಲ ಮೂರು ಕಾಲಿನ ಭೃಂಗಿ. ಮೂರು ಕಾಲಗಳು ಮೂರು ವಿಧದಲ್ಲಿದೆ. ಕಾಲ ಇದೆ, ಒಂದೇ ಇರೋದು, ಒಂದೇ ಕಾಲ. ಅದನ್ನು ವಿಭಾಗ ಮಾಡಿದ್ದೀವಿ, ಭೂತ, ಭವಿಷ್ಯತ್ತು, ವರ್ತಮಾನ, ಮೂರು ಕಾಲು. ಇವು ನಾಟ್ಯ ಮಾಡ್ತವೆ ನಮ್ಮ ಎದುರಿಗೆ. ಅಂದರೆ ಅವೆಲ್ಲವೂ ನಮಗೆ ಅನುಕೂಲವಾಗಿರ್ತವೆ ಅಂತ. ಯಾವಾಗ ಮೌನವಾಗಿರ್ತೀವೋ ಆವಾಗ ಅಂತ. ಇದು ರಹಸ್ಯ ಅದರೊಳಗೆ ಹೇಳ್ತಾ ಇದ್ದಾರೆ. ವೃಷಭ ಮದ್ದಲೆ ಬಾರಿಸ್ತಾ ಇದೆ ಅಂದರೆ ಧರ್ಮ ಏನು ಮಾಡ್ತದೆ? ಧರ್ಮ ಮದ್ದಲೆ ಬಾರಿಸ್ತದೆ. ವೃಷಭ ಅಂದರೆ ಧರ್ಮಕ್ಕೆ ಸೂಚಕ ಹೇಳಿರೋದು. ಧರ್ಮವು ಸಮೃದ್ಧಿಯಾಗಿ ಬೆಳೀತದೆ ಅಂತ ಅರ್ಥ. ಇದು ಈ ಸಭೆಯ ಒಂದು ವಿಶಿಷ್ಟತೆ. ಯಾಗ ಮೌನವನ್ನು ಧ್ಯಾನ ಮಾಡುವುದು ಅದೇ ಉದ್ದೇಶ. ಮೌನ ಅಂದರೆ ಆ ಒಂದು ಪರಬ್ರಹ್ಮ ತತ್ವ ಸುಮ್ಮನೆ ಇರೋದು, ಸಾಕ್ಷಿ ಭಾವ. ಆ ಭಾವ, ಸಾಕ್ಷಿ ಭಾವದಲ್ಲಿರಬೇಕಾದ್ರೆ ಈ ಮಾತು ಬಂದಾಗ್ತದೆ, ಒಳಗೆ ಮನಸ್ಸು ಕೂಡ ಚಂಚಲ ಆಗ್ತಕ್ಕಂಥದ್ದು ಕೂಡ ಬಂದಾಗ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇದನ್ನು ಇಲ್ಲಿ ಆಂತರ್ಯವಾಗಿ ಹೇಳ್ತಾ ಇದ್ದಾರೆ. ಇನ್ನು ಏನು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ? 23ನೇ ಪದ್ಯದಲ್ಲಿ ಶ್ರುತಿ ಸ್ಮೃತಿ ಪೌರಾಣಗಳು ಶಿವನತಿಶಯದ ಚಾರಿತ್ರ್ಯ ಹೊಗಳಲು ಸತತ ಕಾಲದ ಸಾರೆಯಲಿ ಶಿವಮೂರ್ತಿ ನೋಡುತಿಹ ಅತಿ ಸುಕೃತ ಸಾಮೀಪ್ಯ ಪದದವ ರತುಳ ಸಂತಸದಿಂದ ತೇಜೋನ್ನತಿಯಲಿಂಬೆಳಗುತ್ತಲಿರ್ದರು ಮುಗಿದ ಕೈಗಳಲ್ಲಿ.
ಅವರು ಮುಗಿದ ಕೈಗಳಲ್ಲಿ ಏನು ಮಾಡ್ತಾಯಿದ್ರು, ಇವರೆಲ್ಲ ಇದ್ದರಲ್ಲ, ಪುರಾಣಗಳನ್ನು ಓದ್ತಾಯಿದ್ರು, ಶಿವನನ್ನು ಸ್ತುತಿ ಮಾಡ್ತಾಯಿದ್ರು, ಶಿವನ ಚಾರಿತ್ರ್ಯವನ್ನು ಹೇಳ್ತಾಯಿದ್ರು. ಶಿವ ಅಂದರೆ ಏನು? ಮಂಗಳ. ಮಂಗಳ ಅಂದರೆ ಮೌನ. ಮೌನವಾಗಿರೋದೇ ಮೌನಂ ಕಲಹಂ ನಾಸ್ತಿ. ಆ ಮೌನ, ಆಂತರಿಕ ಮೌನ, ಬಾಹ್ಯ ಮೌನ, ಎರಡೂ ಮೌನ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾವಾಗ ಮೌನ ಉಂಟಾಗ್ತದೋ ಆವಾಗ ಆತ್ಮ ತೇಜಸ್ಸಿನ ಶಕ್ತಿ ಅಭಿವೃದ್ಧಿ ಆಗ್ತದೆ ಅಂತ. ಹೊಗಳ್ತಾರೆ ಅಂದರೆ ಯಾರೋ ಬಂದು ಹೊಗಳೋದಿಲ್ಲ, ನಮ್ಮ ಇರ್ತಕ್ಕಂಥ ಚೈತನ್ಯ ತೇಜಸ್ಸು ನಮಗೆ ಅರಿವಿಗೆ ಬರ್ತದೆ ಅಂತ, ಅದರ ಸಂಪೂರ್ಣ ಜ್ಞಾನ ನಮಗೆ ಉಂಟಾಗ್ತದೆ ಅಂತ. ಇದು ಸಾಮೀಪ್ಯ. ಇಲ್ಲಿ ಎಲ್ಲವೂ ಸಿದ್ಧಿಗಳು ಸಾಲೋಕ್ಯ, ಆ ಲೋಕಕ್ಕೆ ಹೋಗ್ತಕ್ಕಂಥದ್ದು ನೋಡಿದ್ವಿ. ಸಾಲೋಕ್ಯ, ಸಾಮೀಪ್ಯ. ಸಾಮೀಪ್ಯ ಇದು ಎರಡನೇ ಪದವಿ. ಹತ್ತಿರ ಹೋದರೆ ಏನಿರ್ತದೆ, ಆ ಒಂದು ತೇಜಸ್ಸು, ಆ ಚೈತನ್ಯದ ಹತ್ತಿರ ಹೋದರೆ ಏನಿರ್ತದೆ, ಇದನ್ನು ಇಲ್ಲಿ ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ನಮ್ಮೊಳಗಿರೋದೇ, ನಮ್ಮ ಒಂದು ದೇಹಕ್ಕೆ. ದೇಹ ಅಂದರೆ ದೇಹದ ಪುರಾಣ ಅಂತಲ್ಲ, ದೇಹ ಅಂದರೆ ಈ ಶರೀರ ಅಷ್ಟೇ ಅಂತ ತಿಳ್ಕೊಂಡಿದ್ದೀವಿ. ದೇಹ ಅಂದರೆ ನಮಗೆ ಸೂಕ್ಷ್ಮ ಶರೀರ ಇದೆ, ಕಾರಣ ಶರೀರ ಇದೆ, ಇನ್ನು ಅನೇಕ ಶರೀರಗಳು ನಮ್ಗೆ ಒಂದು ಸ್ಥೂಲ ಒಂದೇ ಅಲ್ಲ, ಸೂಕ್ಷ್ಮ ಇರ್ತಕ್ಕಂಥ ಮೂಲ ಏನಿದೆ ಅದೇ ಎಲ್ಲದಕ್ಕೂ ಉಪಾಧಿಯೇ ಶರೀರ ಅಂತ. ಈ ಇಡೀ ವಿಶ್ವಕ್ಕೆ ಉಪಾಧಿ ಏನು, ಅದು ಬೇಸ್ ಯಾವುದು, ಅದು ಇರೋದರಿಂದ ಇವೆಲ್ಲವೂ ಇದೆ. ಅದು ಇರೋದು ಯಾವುದು ಅಂದರೆ ಅದೇ ಮೂಲ, ಆ ಆತ್ಮ, ಆ ಪರಬ್ರಹ್ಮ ತತ್ವವೇ ಇಡೀ ಜಗತ್ತಿಗೆ ಕಾರಣ. ಆ ತತ್ವವೇ ದೇಹ, ನಿಜವಾದ ದೇಹ ಅದು. ಇದು ಭೌತಿಕ ದೇಹ, ಅದು ಒಳಗಿರ್ತಕ್ಕಂಥ ದೇಹ. ಅದು ಇಲ್ಲದೆ ಹೋದರೆ ಇನ್ನೇನೂ ಇಲ್ಲ. ಈ ಶರೀರ ಇಲ್ಲದೆ ಈ ಹೊರಗಿನ ಪ್ರಪಂಚ ಹೆಂಗೆ ಇಲ್ವೋ ಅನ್ನಿಸ್ತದೋ ಹಾಗೆ ಆ ಮೂಲ ಇರ್ತಕ್ಕಂಥ ಚೈತನ್ಯ ಒಂದು ಇಲ್ಲದೆ ಹೋದರೆ ಏನೂ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಇದನ್ನು ಇಷ್ಟು ಸ್ವಾರಸ್ಯವಾಗಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.